ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಯುವರ್ ನಂದಿನಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತು ವ್ಲಾಗ್ ಸ್ಪೆಷಲ್ ಆಗಿದೆ ಬಿಕಾಸ್ ದೀಪಾವಳಿಗೆ ನಾನು ಊರಿಗೆ ಬಂದಿದ್ದೀನಿ. ಇಲ್ಲಿ ಇವತ್ತು ಹಿರಿಯರ ಹಬ್ಬ ನಡೀತಾ ಇದೆ. ಫುಲ್ ಫ್ಯಾಮಿಲಿ, ಫುಲ್ ಎಂಜಾಯ್ಮೆಂಟ್ ಆ್ಯಂಡ್ ಫೆಸ್ಟಿವಲ್ ವೈಬ್. ಲೆಟ್ಸ್ ಸೆಲೆಬ್ರೇಟ್ ದಿಸ್ ಬ್ಯೂಟಿಫುಲ್ ಡೇ ಟುಗೆದರ್. ಕಮ್ ಲೆಟ್ಸ್ ಸ್ಟಾರ್ಟ್. ಊರಿಗೆ ಬೆಳಿಗ್ಗೆ ತಾನೇ ಬಂದೆ, ಸೊ ಬೆಳಿಗ್ಗೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ಲು ಟಯರ್ಡ್ ಆಗಿತ್ತು. ಹಾಗಾಗಿ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಾಯಂಕಾಲ ಸೀರೆಗಳನ್ನೆಲ್ಲ ತೋರಿಸಿದ್ರು. ಮೇಯ್ನಾಗಿದು ಲಕ್ಷ್ಮಿ ಸೀರೆ. ಲಕ್ಷ್ಮಿಗೆ ನಾವು ಯಾವಾಗಲೂ ರೆಡ್ ಕಲರ್ ಸೀರೆನೇ ಉಡ್ಸೋದು. ಹಾಗಾಗಿ ನಮ್ಗಳು ಇವತ್ತು ನಾನು ವಿಡಿಯೋನ ತೊಗೊಂಡಿರೋದು ಬರೀ ಡೆಕೋರೇಷನ್ ಮಾಡೋದು. ಸೊ ಇವತ್ತಷ್ಟೇ ಆಗಿದ್ದು ಡೆಕೋರೇಷನ್ ಎಲ್ಲ ಮಾಡಿದ್ರಿ. ನೆಕ್ಸ್ಟ್ ಆಮೇಲೆ ಹಿರಿಯರ ಹಬ್ಬ ಅಂತ ಅಂದ್ಬಿಟ್ಟು ಹೋಳಿಗೆ ಎಲ್ಲ ಮಾಡಿದ್ರಿ. ನನಗೆ ಖುಷಿ ಕೊಡೋವಂಥ ವಿಷಯ, ನನಗೆ ಒಂದೊಳ್ಳೆ ಮೂಮೆಂಟ್ ಅಂದರೆ ವೆನ್ ಮೈ ಹೋಲ್ ಫ್ಯಾಮಿಲಿ ಕಮ್ಸ್ ಟುಗೆದರ್ ಅಗೇನ್. ಎಸ್ಪೆಷಲಿ ನಮ್ಮ ಮನೆಯವರು ಮತ್ತು ನಮ್ಮ ಬಾವದಿರು ಇಬ್ಬರು ಸೇರಿಕೊಂಡು ಡೆಕೋರೇಷನ್ ಮಾಡಿದಾಗ ಹೌಸ್ ತುಂಬ ಲೈಟಾಗಿ ಕಾಣಿಸುತ್ತೆ. ನಾನು ಮದುವೆ ಆಗಿ ಮನೆಗೆ ಬಂದಮೇಲೆ ಫಸ್ಟ್ ವರ್ಷ ಅವರು ದೀಪಾವಳಿ ಮಾಡಿರಲಿಲ್ಲ, ಅಂದರೆ ಲಕ್ಷ್ಮಿನ ಕೂರಿಸಿರಲಿಲ್ಲ. ಯಾಕೆಂದರೆ ಮದುವೆಗೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ವರ್ಷಕ್ಕೆ 2 ಲಕ್ಷ್ಮಿನ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅವರು ಮಾಡೋದಕ್ಕೆ ಹೋಗಿರಲಿಲ್ಲ. ನೆಕ್ಸ್ಟ್ ಇಯರು ದೀಪಾವಳಿ ಹಬ್ಬದಲ್ಲಿ ನಾನು ನೋಡಿದ್ದು, ಅಂದರೆ ಈ ಹಬ್ಬದ ವಾತಾವರಣ ಈ ಮನೇಲಿ ಯಾವ ಥರ ಅಂತ ನೋಡಿದ್ದು. ಸೊ ಇವ್ರು 3 ಜನ ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಮತ್ತು ನಾವು ಕಡೆಲ್ಲ ಮನೆ ಕೆಲಸ ಹಾಗೆ ಅಡುಗೆ ಕೆಲಸ ಎಲ್ಲ ನೋಡ್ಕೊಬಿಡ್ತೀವಿ. ಈ ಮನೇಲಿ ಹೆಂಗೆ ಅಂತ ಅಂದರೆ ಎಲ್ಲರೂ ಹಬ್ಬದ ದಿನ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಅಂದರೆ ಇವರು 3 ಜನ ಕೆಲಸ ಅಂದರೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರೆ, ಇನ್ನು ಚಿಕ್ಕಿ ಮತ್ತು ಅಕ್ಕ ಅವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಿರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಮನೆ ಕೆಲಸ ಮಾಡ್ತಿರ್ತಾರೆ. ಅತ್ತೆ ಏನಾದರೂ ಇತ್ತಂದರೆ ಅದು ಇದು ಸಾಮಾನೆಲ್ಲ ಎತ್ಕೊಡೋದೆಲ್ಲ ಮಾಡ್ತಿರ್ತಾರೆ. ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಮೀಶೋದಲ್ಲಿ ಒಂದಷ್ಟು ಲೈಟಿಂಗ್ಸ್ಗಳನ್ನ ಹಾಗೆ ಫ್ಲವರ್ಸ್ಗಳನ್ನ, ಆರ್ಟಿಫಿಷಿಯಲ್ ಫ್ಲವರ್ಸ್ಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತರಿಸಿದ್ರು. ಚೆನ್ನಾಗಿರೋದೆಲ್ಲ. ಹಾಗೆ ಲೈಟಿಂಗ್ಸ್ ಎಲ್ಲ ಹಳೆದೆಲ್ಲ ಇತ್ತು, ಅದು ಪೂರ್ತಿ ಮೇಲೆಲ್ಲ ಹಾಕಿ ಮತ್ತು ಗಿಡಕ್ಕೆಲ್ಲ ಒಂದು ಆ ಕಡೆ ಈ ಕಡೆ ಗಿಡಕ್ಕೂ ಒಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಚೆನ್ನಾಗಿ ಕಾಣಿಸ್ತಿತ್ತು. ದೀಪಾವಳಿ ಹಬ್ಬದ ದಿನ ಮನೆ ಹೇಗೆ ಕಾಣಿಸ್ಬೇಕೋ ಹಾಗೆ ಕಾಣಿಸ್ತಿತ್ತು. ಹಾಗೆ ದೀಪಗಳೆಲ್ಲ ಇಟ್ಟಿದ್ರು. ಅಂದರೆ ಈ ದೀಪದೊಳಗಡೆ ನೀರು ಹಾಕಿದ್ರೆ ಲೈಟ್ ಆನ್ ಆಗುತ್ತಲ್ಲ, ಸೊ ಆ ಒಂದು ದೀಪನೂ ಕೂಡ ತರಿಸಿದ್ರು. ಅದೆಲ್ಲ ಮಧ್ಯದಲ್ಲಿ ಇಟ್ಟು ಆ ಕಡೆ ಈ ಕಡೆ ಎಣ್ಣೆ ಹಾಕಿ ಮಾಮೂಲಿ ದೀಪ ಎಲ್ಲ ಹಚ್ತಾರಲ್ಲ, ಸೇಮ್ ಆ ಥರ ಒಂದು ದೀಪ ಇತ್ತು, ಮಣ್ಣಿನ ದೀಪ. ಅದ್ರ ಮಧ್ಯದಲ್ಲಿ ಈ ಒಂದು ನೀರಿನ ಪೂರ್ತಿ ಚೆನ್ನಾಗಿತ್ತು. ಎಲ್ಲ ಹೋಲ್ಸೇಲ್ ಆಗಿ 5 ನಿಮಿಷ ಮನೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಪೂರ್ತಿ ಲೋಚನ್, ಲಹರಿ, ಅಪ್ಪಣ್ಣ ಮತ್ತು ಸಾನು ಎಲ್ಲ ಹುಡುಗರೇ ಮಾಡಿರೋದು. ಎಲ್ಲ ಸ್ವಲ್ಪ ಶೇಕ್ ಆಗಿಬಿಟ್ಟಿದೆ. ಇದು ಪೂಜೆ ನೋಡಿ, ಪೂಜೆ ರೂಮ್ ಈ ಥರ ಇದೆ ನಮ್ಮದು. ಆ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಬೆಳಿಗ್ಗೆ ಆಗ್ತಿದ್ದಂಗೆ ಪೂಜೆ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಇನ್ನೇನಿದ್ರು ಸ್ವಲ್ಪ ಕೆಲಸಗಳೆಲ್ಲ ಇರುತ್ತೆ, ಬಾಕಿ ಕೆಲಸಗಳೆಲ್ಲ ಮಾಡಿಕೊಂಡು. ಇವತ್ತು ಹಿರಿಯರ ಹಬ್ಬ ಆಗಿರೋದ್ರಿಂದ ಸೊ ನಾಳೆ ನಾವು ಲಕ್ಷ್ಮಿನ ಕೂರಿಸೋದು. ಹಾಗಾಗಿ ಇವತ್ತು ಏನೇನೋ ಎಷ್ಟು ಬೇಕೋ ಅಷ್ಟು ಡೆಕೋರೇಷನ್ನ ಮಾಡಿದ್ದಾರೆ. ಹಾಗೆ ಮಿಕ್ಕಿದ್ದೆಲ್ಲ ನಾಳೆ ಲಕ್ಷ್ಮಿ ಕೂರಿಸೋ ಕಡೆ ಎಲ್ಲ ಮಾಡ್ತಾರೆ. ಇವತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಇವತ್ತು ದೀಪಗಳನ್ನೆಲ್ಲ ಇಟ್ಟಿದ್ದಾರೆ. ದೀಪಗಳನ್ನೆಲ್ಲ ಇಟ್ಟಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮನೆ ತುಂಬ ಆಚೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾನು ಸ್ವಲ್ಪ ಲೈಟಿಂಗ್ ಎಲ್ಲ ಹಾಕಿಸಿದಾಗ ನಾನು ಆಚೆ ಹೋಗಿ ಹಂಗೆ ಸ್ವಲ್ಪ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಒಂಥರ ಪಿಳಿ ಲೈಟಿನ ಮಧ್ಯೆ ಮನೆ ಕಾಣಿಸ್ತಿದೆ. ಸಾಯಂಕಾಲ ಆಗ್ತಿದ್ದಂಗೆ ಈಗ ನನಗೆ ಫುಲ್ ಆಗಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ಹಿರಿಯರ ಹಬ್ಬ ಮಾಡೋದು. ಹೋಳಿಗೆ ಎಲ್ಲ ಎಡೆ ಇಟ್ಟು ಈ ಥರ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇವತ್ತಿನ ವ್ಲಾಗು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಗೊತ್ತಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಂದಿನಿ ಪ್ರದೀಪ್ ವ್ಲಾಗ್ಸ್ನ. ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡ್ತಾರೆ ಅಂತ. ಇವತ್ತು ನಮ್ಮ ಮನೇಲಿ ಹಿರಿಯರ ಹಬ್ಬ. ಎಲ್ಡರ್ ಬ್ಲೆಸ್ಸಿಂಗ್ ಇಸ್ ದ ಬಿಗ್ಗೆಸ್ಟ್ ಲೈಟ್ ಆಫ್ ಅವರ್ ಲೈಫ್. ಲೆಟ್ಸ್ ಕೀಪ್ ಸ್ಮೈಲಿಂಗ್, ಕೀಪ್ ಸೆಲೆಬ್ರೇಟೆಡ್ ಆ್ಯಂಡ್ ಹಾಗೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಳೆ ಲಕ್ಷ್ಮೀ ಪೂಜೆ ಇದೆ. ಹಾಗೆ ಆ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.